ಹಾಯ್ ಎವ್ರಿವಾನ್. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಿಯಾಗಿ ಅನ್ನದ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಸಿಂಪಲ್ ರೆಸಿಪಿ. ಯಾವುದರಿಂದ ಮಾಡೋದು ಅಂತ ಅಂದರೆ ಅದು ಮೂಲಂಗಿ ಚಟ್ನಿ ಮಾಡೋಣ ಅಂತ. ನೀವು ಯಾವತ್ತಾದರೂ ಮಾಡಿದ್ರಾ ಮೂಲಂಗಿ ಚಟ್ನಿ? ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ಮೂಲಂಗಿ ಚಟ್ನಿ ಹಾಕ್ಕೊಂಡು ತಿಂದರೆ ಅಪ್ಪಪ್ಪ ಸೂಪರಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಖಾರವಾಗಿ ತಿನ್ನಬೇಕು ಅನಿಸಿದಾಗ ಎಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು ನೀವು. ಇದಕ್ಕೇನೇನು ಬೇಕಪ್ಪ, ಒಂದು ಸ್ವಲ್ಪ ಈರುಳ್ಳಿ ಒಂದು ತೊಗೊಂಡ್ರು ಸಾಕು. ಹಾಗೆಯೇ ಒಂದು ಮೂಲಂಗಿ ಅಳತೆ ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಆನಂತರ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಹುಳಿಗೆ ಹುಣಸೆಹಣ್ಣು, ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಆನಂತರ ಅದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಬೇಕು ಅಂತಂದರೆ ಸ್ವಲ್ಪ ನೀವು ಕೊತ್ತಂಬರಿ ಕಾಳು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಜೀರಿಗೆನೂ ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಹಾಗೆಯೇ ನನ್ನ ಫ್ರೆಂಡ್ ವರಮಹಾಲಕ್ಷ್ಮಿ ಇರ್ತಾರೆ, ಅವರು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೆಗೆಸ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೂ ತೋರಿಸಿ, ನಾನು ವಿಡಿಯೋ ಮಾಡಿಕೊಂಡು ನಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲಿಗೆಲ್ಲ ಹಾಕ್ತೀನಿ ಅಂತ. ಸೊ ಹಾಗಾಗಿ ಅವರು ನನಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟರು. ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಕಲರು ಮತ್ತು ಡಿಸೈನ್ಸ್ ತುಂಬ ಅವೈಲಬಲ್ ಇದೆ ಅದರಲ್ಲಿ. ಹಲೋ ಎವ್ರಿವಾನ್. ನಿನ್ನೆ ನಾವು ಟೇಬಲ್ಸ್ ಬಗ್ಗೆ ಕಲ್ತಿದ್ವಲ್ವಾ, ಹಾಗಾಗಿ ಇವತ್ತು ಮಲ್ಟಿಪ್ಲಿಕೇಶನ್ ಬಗ್ಗೆ ನೋಡ್ತಾ ಹೋಗೋಣ. ಮಲ್ಟಿಪ್ಲಿಕೇಶನಲ್ಲಿ ಸ್ಪೀಡ್ ಮ್ಯಾಥ್ಸಲ್ಲಿ ಕ್ರಿಸ್ ಕ್ರಾಸ್ ಮೆಥಡ್ ಅಂತ ಇದೆ. ಆ ಕ್ರಿಸ್ ಕ್ರಾಸ್ ಮೆಥಡ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಎಕ್ಸಾಂಪಲ್, ನಾನು 23 × 14 ತೊಗೊಂಡಿದ್ದೀನಿ, 2 ಡಿಜಿಟ್ ನಂಬರು. ಇಲ್ಲಿ ನಾವು ಏನು ನೋಡ್ಕೊಬೇಕು ಅಂತಂದರೆ, ಈ ಕಡೆ ಕೊಟ್ಟಿರುವಂತಹ ನಂಬರು 2 ಡಿಜಿಟ್ ಇದೆನಾ, ಈ ಕಡೆ ಕೊಟ್ಟಿರುವಂತಹ ನಂಬರು 2 ಡಿಜಿಟ್ ಇದೆನಾ ಅಂತ ನೋಡ್ಕೊಬೇಕು. ಎರಡು ಸೇಮ್ 2 ಡಿಜಿಟ್ ಇದ್ದರೆ ಮಾತ್ರ ಕ್ರಿಸ್ ಕ್ರಾಸ್ ಮೆಥಡು ಅಪ್ಲೈ ಆಗುತ್ತೆ. ಓಕೆ, ಯಾವ ಥರ ಮಾಡೋದಪ್ಪ ಕ್ರಿಸ್ ಕ್ರಾಸ್ ಮೆಥಡಲ್ಲಿ ಮಲ್ಟಿಪ್ಲಿಕೇಶನು ಅಂತ ನೋಡೋದಾದರೆ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾನು ದೊಡ್ಡದಾಗಿ ಬರೆದಿದ್ದೀನಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಕಡೆ ಯೂನಿಟ್ ಡಿಜಿಟು, ಈ ಕಡೆ ಯೂನಿಟ್ ಡಿಜಿಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, 3 × 4, 3 4 12. 12ಅಲ್ಲಿ 2 ಅನ್ನೋದು ಯೂನಿಟ್ ಡಿಜಿಟಿಗೆ ಹೋಗುತ್ತೆ, 1 ಅನ್ನೋದು ಕ್ಯಾರಿಗೆ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಕ್ರಿಸ್ ಕ್ರಾಸ್ ಮೆಥಡಲ್ಲೇ ಮಾಡಬೇಕು. ಈ ಕಡೆ ಯೂನಿಟ್ ಡಿಜಿಟು, ಈ ಕಡೆಗೆ ಟೆನ್ಸ್ ಡಿಜಿಟು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2 ಮತ್ತು 4 ಮಲ್ಟಿಪ್ಲೈ ಮಾಡಬೇಕು, ಮತ್ತು ಇವೆರಡನ್ನು ಆ್ಯಡ್ ಮಾಡಬೇಕು. ಅರ್ಥ ಆಗಲಿಲ್ಲ ಅಲ್ಲ. 2 × 4 ಹೊರಗಡೆದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಒಳಗಡೆದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಅವೆರಡು ಬಂದಿರುವಂಥ ನಂಬರ್ನ ಆ್ಯಡ್ ಮಾಡಬೇಕು. 2 4 8, 3 1 3. ಅವೆರಡು ಆ್ಯಡ್ ಮಾಡಿದ್ರೆ 8 + 3 11 ಆಗುತ್ತೆ. 11ಅಲ್ಲಿ ಏನು ಮಾಡಬೇಕು ನಾವು, 11ಗೆ ಇಲ್ಲೊಂದು ಕ್ಯಾರಿ ಆಗಿತ್ತಲ್ಲ, ಆ ಕ್ಯಾರಿನ ಆ್ಯಡ್ ಮಾಡಬೇಕಾಗುತ್ತೆ. 11 + 1 ಎಷ್ಟು 12. 12ಗೆ 2 ಕೆಳಗಡೆ ಇಟ್ಟು 1ಅನ್ನು ನೆಕ್ಸ್ಟಿಗೆ ಕ್ಯಾರಿ ಓವರ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಿಗೆ. ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡೋಣ. ಮಲ್ಟಿಪ್ಲೈ ಟೆನ್ಸ್ ಡಿಜಿಟ್ ಯಾಕೆ ಬಂತಪ್ಪ, ಯಾಕೆಂದರೆ ನಾವು ಇಲ್ಲಿ ಯೂನಿಟ್ ಡಿಜಿಟಿಂದ ಎಲ್ಲದು ಮಾಡಿಬಿಟ್ಟು ಕ್ಯಾರಿ ಓವರ್ ತೊಗೊಂಡಿದ್ದೀವಿ. ಕ್ಯಾರಿ ಓವರ್ ತೊಗೊಂಡು ನಾವು ಟೆನ್ಸ್ ಡಿಜಿಟಿಗೆ ಬಂದಿದ್ದೀವಿ. ಹಾಗಾಗಿ ಮಲ್ಟಿಪ್ಲೈ 10 ಡಿಜಿಟ್ ಮಾಡಬೇಕು. ಏನು ಮಾಡಬೇಕು, 2 × 1 ಇಲ್ಲಿದೆ ಅಲ್ಲ, 2 × 1, 2 ಮತ್ತು 1ಅನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ನಂತರ ಕ್ಯಾರಿ ಓವರ್ ಇತ್ತಲ್ಲ, ಆ ಕ್ಯಾರಿ ಓವರ್ನ ಆ್ಯಡ್ ಮಾಡಬೇಕು. ಅವಾಗ 3 ಆಗುತ್ತೆ. ಫೈನಲ್ ಆನ್ಸರ್ ಏನು ನಮಗೆ 322. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 22 × 12 ಇದನ್ನು ಯಾವ ಥರ ಸಾಲ್ವ್ ಮಾಡ್ತಾರೆ ಅಂತ ನಾನು ಸ್ಟೆಪ್ 1 ಅಂತ ಬರ್ಕೊತೀನಿ. 22 × 12. ಇವಾಗ ಏನು ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ, 2 × 2 ದಟ್ ಬಿಕಮ್ಸ್ 4 ಆಗುತ್ತೆ. ನೆಕ್ಸ್ಟು ಎಷ್ಟು ಏನಾಗುತ್ತೆ, 22 × 12. ಇದು ಮಲ್ಟಿಪ್ಲೈ ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡಬೇಕು. ಆವಾಗ 2 × 1 + 2 × 2 ಏನಾಗುತ್ತೆ, 2 + 4 ಏನಾಗುತ್ತೆ, 6 ಆಗುತ್ತೆ. 3 ಏನಾಗುತ್ತೆ, ಮಲ್ಟಿಪ್ಲೈ ಟೆನ್ಸ್ ಪ್ಲೇಸ್. ಹೌದಾ, ಇಲ್ಲಿ ಟೆನ್ಸ್ ಪ್ಲೇಸಿಂದ ಯಾವ್ದಾವ್ದು ನಂಬರ್ ಇದೆ, 2 ಇದೆ, ಇನ್ನೊಂದು 1 ಇದೆ, ಅದಕ್ಕೆ 2 ಆಗುತ್ತೆ. ಫೈನಲ್ ಆನ್ಸರ್ ಏನು, 22 × 12 = 264.
ಇದಕ್ಕೆ ಹೇಗೆ ನೆನ್ಪಿಟ್ಕೊಬೇಕು ಅಂತಂದರೆ ಒಂದು ಹೇಳ್ತೀನಿ ನೋಡಿ. ಫಸ್ಟು ಲಾಸ್ಟು, ಆಮೇಲೆ ಸೆಕೆಂಡ್ ಏನು ಮಾಡಬೇಕು, ಮಧ್ಯದ್ದು ಮತ್ತು ಹೊರಗಡೆದು, ಲಾಸ್ಟ್ನೇದು ಏನು ಮಾಡಬೇಕು, ಲಾಸ್ಟು ಫಸ್ಟ್. ಓಕೆ, ಈ ಡ್ರಾಯಿಂಗ್ನ ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.